ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ನೋಡ್ರಿ, ಚಿಕನ್ ಟಿಕ್ಕಾ ರೆಸಿಪಿ. ವಾವ್, ಸೂಪರಾಗಿ ಯಮ್ಮಿಯಾಗಿ ಟೇಸ್ಟಿಯಾಗಿ ಇದನ್ನು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ರೀ. ಹೋಟೆಲ್ಗಿಂತನೂ ರುಚಿಯಾದ ಈ ಟಿಕ್ಕಾ ನಾವು ಇವತ್ತು ಮಾಡೋದು ತೋರಿಸ್ತೀನಿ. ಜ್ಯೂಸಿಯಾಗಿ ಯಮ್ಮಿಯಾಗಿ ನೋಡಿ ಎಷ್ಟು ಸೂಪರಾಗಿದೆ ಅಲ್ವಾ. ತಿನ್ನೋಕ್ಕೂ ಅಷ್ಟೇ ಸೂಪರಾಗಿರುತ್ತೆ ಫ್ರೆಂಡ್ಸ್. ಯಾವ ಓವನ್ ಬೇಡ, ಯಾವ ತಂದೂರಿ ಬೇಡ, ಏನೂ ಬೇಡ ರೀ. ಮನೆಯಲ್ಲೇ ಗ್ಯಾಸ್ ಸ್ಟವ್ನಲ್ಲಿ ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬರ್ರಿ, ಹಂಗಿದ್ರೆ ಯಾಕೆ ಲೇಟು. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ಫ್ರೆಂಡ್ಸ್. ನೋಡಿರಿ, ಈಗ ನಾನು ಒಂದು ಬೌಲ್ ತೊಗೊಂಡಿನಿ. ಇದಕ್ಕೆ ಒಂದು 2 ಚಮಚದಷ್ಟು ಗಟ್ಟಿ ಮೊಸರು ತೊಗೊಂಡಿನಿ. ನೋಡಿರಿ, ಈ ಥರ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋರಿ, ಪರವಾಗಿಲ್ಲ. ಮತ್ತು ಒಂದು 2-3 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳತ್ತೀನಿ ರೀ. ಇದು ಮಸಾಲೆ ಪುಡಿ ಮನೆಯೊಳಗೆ ಮಾಡಿದ್ದು. ನೀವು ಬೇಕಂದ್ರೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ಅಂದರೆ ಚಿಕನ್ ಮಸಾಲ, ಚಿಕನ್ ಮೀಟ್ ಮಸಾಲ ಈ ಥರ ಇರ್ತದಲ್ಲ, ಯಾವುದಾದ್ರೂ ಯೂಸ್ ಮಾಡ್ಬೋದು. ಅಥವಾ ಹವೀಸ್ ಪುಡಿ, ಧನಿಯಾ ಪುಡಿ ಇರ್ತೈತಲ್ಲ, ಅದನ್ನಾದರೂ ಯೂಸ್ ಮಾಡ್ಬೋದು ರೀ. ಗರಂ ಮಸಾಲ ಈ ಥರ. ನೋಡಿರಿ, ಈಗ ಫುಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಉಪ್ಪು ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳತ್ತೀನಿ ರೀ, ಕಡಿಮೆ ಅನ್ನಿಸ್ತಾ, ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕ್ಕೊಳತ್ತೀನಿ. ನೋಡಿರಿ, ಇದೆಲ್ಲ ಮಿಕ್ಸ್ ಆಗುವಂಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡ್ತಿರ್ಬೋದು ರೀ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಇದಕ್ಕೆ ನಾನು ಒಂದು ಅರ್ಧ kg ಬೋನ್ಲೆಸ್ ಚಿಕನನ್ನು ತೊಗೊಂಡಿನಿ ರೀ. ಚಲೋ ತಂಗಿ ತೊಳೆದು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಹಾಕ್ಕೊಳತ್ತೀನಿ. ಈ ಎಲ್ಲ ಚಿಕನ್ ಪೀಸಸ್ಸಿಗೂ ಈ ಮಸಾಲ ಚೆನ್ನಾಗಿ ಹಿಡ್ಕೋಬೇಕ್ರಿ ಫುಲ್ಲು. ನೋಡಿರಿ, ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್, ನೀವು ಒಂದೊಂದು ಪೀಸಿಗೂ ಸರಿಯಾಗಿ ಕೋಟ್ ಆಗಬೇಕು ಇದನ್ನು. ನೋಡಿರಿ, ಸೂಪರ್ ಅಲ್ರಿ. ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ತಾಸು ಅಥವಾ 2 ತಾಸು ಫ್ರಿಜ್ಜಲ್ಲಾದರೂ ಇಡ್ಬೋದು, ನೀವು ಹೊರಗಡೆ ಆದರೂ ಇಡ್ಬೋದು. ಒಂದು 2 ತಾಸಾದರೂ ಮಿನಿಮಮ್ ಇದನ್ನು ನೆನೆಸಿ ಇಡಬೇಕು. 2 ತಾಸು ನಿಮ್ಗೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ 1 ಅವರ್ ಆದರೂ ಇದನ್ನು ಇಟ್ಕೋಬೋದು. ಇವಾಗ ಓಪನ್ ಮಾಡೀನಿ ರೀ ನಾನು 2 ಅವರ್ಸ್ ಆದಮೇಲೆ. ನೋಡಿರಿ, ಈ ಥರ ಒಂದು ಸ್ಟಿಕ್ ತೊಗೊಂಡೇನಿ ರೀ, ಟಿಕ್ಕಾ ಮಾಡೋಕ್ಕೆ ಸ್ಟಿಕ್. ಇದನ್ನು ನಾನು ಆನ್ಲೈನ್ ಒಳಗೆ ಪರ್ಚೇಸ್ ಮಾಡೀನಿ. ಯಾವ ಆನ್ಲೈನ್ ಆ್ಯಪ್ ಒಳಗಾದರೂ ತೊಗೋಬೋದು ನೀವು. ಅಮೆಝಾನು, ಮೀಶೋ ಈ ಥರ ತಂದೂರಿ ಸ್ಟಿಕ್ ಅಂತಲೇ ಸಿಗ್ತೈತೆ ನೋಡಿರಿ. ನಾನು ಇದನ್ನು ಮೀಶೋ ಒಳಗೆ ತೊಗೊಂಡಿನಿ. ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್. ಇದನ್ನೀಗ ಒಂದೊಂದು ಪೀಸ್ ಇದಕ್ಕೆ ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಸ್ವಲ್ಪ ಇದು ಗ್ಯಾಪ್ ಬಿಟ್ಟು ಹಾಕೋಬೇಕ್ರಿ. ಇಲ್ಲಾಂದರೆ ನಡು ಮಸಾಲೆ ಸ್ವಲ್ಪ ಬೇಯಕ್ಕೆ ಪ್ರಾಬ್ಲಮ್ ಆಗ್ತಿದೆ, ಅಂದರೆ ಹಸಿ ಬಿಸಿ ಆಗಿಬಿಡ್ತಾವೆ. ಹಾಗಾಗಿ ಸ್ವಲ್ಪ ಇದನ್ನು ದೂರಾಗಿ ಹಾಕ್ಕೋಬೇಕು ಪೀಸಸ್. ನೋಡಿರಿ, ಒಂದೊಂದಾಗಿ ಪೀಸಸ್ನ ಇದಕ್ಕೆ ಹಾಕ್ಕೊಳತ್ತೀನಿ. ಒಂದು ಸ್ಟಿಕ್ ಒಳಗೆ ನೋಡಿರಿ ಎಷ್ಟು ಹಿಡಿತಾವೆ ಅಂಥೇಳಿ ಈ ಥರ ಹಾಕ್ಕೊಳತ್ತೀನಿ. ಒಂದು 7-8 ಪೀಸಸ್ ಆಗಿದಾವೆ ಅನ್ಸುತ್ತೆ ರೀ ಒಂದು ಸ್ಟಿಕ್ನಾಗ. ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್. ನೋಡಿ, ಹೀಗೆ ಇದನ್ನು ಎಲ್ಲ ಸ್ಟಿಕ್ಕಿಗೂ ಈ ಥರ ಹಾಕ್ಕೊಂಡು ಇಟ್ಕೊಂಡೆ. ನೋಡ್ತಾ ಇರ್ಬೋದು ರೀ. ವಾವ್, ಸೂಪರ್ ಅಲ್ರಿ. ಇದೇ ಥರ ಇವನ್ನ ಎಷ್ಟೆಷ್ಟು ಆಗ್ತಾವೆ ಒಂದೊಂದು ಸ್ಟಿಕ್ನಾಗ ಅಷ್ಟೆಲ್ಲ ಹಾಕ್ಕೊಂಡು ಇಟ್ಕೊಳ್ಳೋಣ. ಒಂದು 7-8 ಪೀಸ್ ಆಗವ್ರಿ ಒಂದು ಸ್ಟಿಕ್ನಾಗ. ಇವಾಗ ನೋಡಿರಿ, ಈ ಥರ ಒಂದು ಗ್ರಿಲ್ ಇಟ್ಕೊಂಡೀನಿ. ಇರಲಿಲ್ಲ ಅಂದರೂ ಪರವಾಗಿಲ್ಲ ರೀ, ಸ್ಕಿಪ್ ಮಾಡ್ಕೊರಿ. ಹಂಗೆ ಗ್ಯಾಸ್ ಮೇಲೇನ ಇದನ್ನು ಮಾಡ್ಕೋಬೋದು ರೀ. ನಾನು ಮೊದಲು ಹಂಗೆ ಮಾಡ್ತಿದ್ದೆ, ಇವಾಗ ಈ ಗ್ರಿಲ್ ಯೂಸ್ ಮಾಡತ್ತೀನಿ ಅಷ್ಟೇ. ಇವಾಗ ಇದ್ರ ಮೇಲೆ ಇದನ್ನು ಸ್ಟಿಕ್ ಇಟ್ಕೋಬೇಕು. ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳತ್ತೀನಿ ಈಗ. ಯಾಕಂತ ಹೇಳಿದರೆ ಇದು ಅಂಟ್ಕೊಳ್ಳೋಂಗಿಲ್ಲ, ಈ ಗ್ರಿಲ್ಲಿಗಾತು ಅಥವಾ ಒಂದಕ್ಕೊಂದು ಅಂಟ್ಕೊಳ್ಳೋಂಗಿಲ್ಲ ರೀ. ಚೆಂದಾಗಿ ಬೆಂದು ಬಿಡ್ತಾವೆ ಮತ್ತು ಜ್ಯೂಸಿಯಾಗಿ ಆಗ್ತಾವೆ. ಹಾಗಾಗಿ ನಾನು ಇದಕ್ಕೆ ಆಯಿಲ್ ಹಾಕ್ಕೊಳತ್ತೀನಿ ರೀ ಈಗ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಬಟ್ ಇದನ್ನು ಸ್ಲೋ ಆಗಿ ಮಾಡ್ಕೋಬೇಕ್ರಿ, ಭಾಳ ಫಾಸ್ಟಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿರಿ,
ಪ್ರತಿಯೊಂದು ಪೀಸಸ್ಸು ಈ ಥರ ಬೇಯಬೇಕು ನೋಡಿರಿ. ಹಂಗೆ ನೋಡಿರಿ, ಒಂದು ಪೀಸ್ ಆದಮೇಲೆ ಒಂದು ಪೀಸ್ ಒಂದು ಕಡೆ ಬೇಯಿಸ್ಕೊತ ಇರಬೇಕ್ರಿ. ಇದನ್ನು ಹೊಳ್ಳಿಸ್ಕೊತ ನೋಡಿರಿ, ಒಂದೊಂದು ಪ್ರತಿಯೊಂದು ಪೀಸಸ್ನು ಈ ಥರ ಬೇಯಿಸ್ಬೇಕು. ಯಾವ ಹೋಟೆಲ್ಗಿಂತನೂ ಕಡಿಮೆ ಇಲ್ಲರಿ, ಅಷ್ಟು ಸೂಪರ್ ಅಂದರೆ ಸೂಪರ್ ಆಗ್ತೈತ್ರಿ. ಮನೆಯೊಳಗೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ಚಲೋ ಅಂತಲೇ ಹೇಳ್ಬೋದು. ಈ ಹೊರಗಡೆ ನೋಡಿರಿ ಅಮೌಂಟು ಭಾಳ, ಬಟ್ ಏನಂದರೆ ತಿಂದಂಗೆ ಆಗಂಗಿಲ್ಲ ರೀ. ಒಂದು 4-5 ಪೀಸ್ ಕೊಟ್ಟಿರ್ತಾರೆ ರೀ, ತಿಂದಂಗೆ ಆಗಂಗಿಲ್ಲ. ಹಾಗಾಗಿ ಇದನ್ನು ನಾವು ಒಂದು ಅರ್ಧ kg ಅಷ್ಟು ಚಿಕನ್ ತಂದ್ರೆ ಎಷ್ಟೋ ಆಗ್ತಾವೆ. ಹಾಗಾಗಿ ಇದನ್ನು ಮನೆಯೊಳಗೆ ಈಸಿಯಾಗಿ ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ್. ನಿಜವಾಗ್ಲೂ ಈ ಥರ ಒಂದೊಂದೇ ಪೀಸ್ ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್, ಸ್ಮೋಕಿ ಫ್ಲೇವರ್ ಬರುತ್ತೆ ರೀ, ಭಾಳ ಚೆನ್ನಾಗಿ ಅನ್ನಿಸ್ತೈತಿ. ನಾವು ಹೋಟೆಲ್ನಾಗ ತಿಂತೇವಲ್ಲ ರೀ, ಸೇಮ್ ಅದೇ ಟೇಸ್ಟ್ ಬರ್ತೈತಿ, ಅದಕ್ಕಿಂತನೂ ಟೇಸ್ಟ್ ಅನ್ಬೋದು ರೀ. ಮತ್ತೇನಾರ ಮನೆಯೊಳಗೆ ಸಣ್ಣ ಪಾರ್ಟಿ ಇತ್ತಂದ್ರೂ ಈ ಥರ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು ರೀ ಫ್ರೆಂಡ್ಸ್. ಏನು ಇದಕ್ಕೆ ಭಾಳ ಇಂಗ್ರೀಡಿಯೆಂಟು ಇಲ್ಲ, ಏನಿಲ್ಲ, ಆರಾಮಾಗಿ ಸ್ವಲ್ಪ ಇಂಗ್ರೀಡಿಯೆಂಟ್ನಾಗ ಈಸಿಯಾಗಿ ಮಾಡ್ಕೋಬೋದು ನೋಡಿರಿ. ಏನೂ ಇಲ್ಲ ರೀ ಇದಕ್ಕೆ. ಇದನ್ನು ನೋಡಿದ್ರೆ ಅಯ್ಯೋ ಹೆಂಗೆ ಮಾಡ್ಕೊಳ್ಳೋದು ಏನು ಅಂತ ಅನಿಸ್ತೈತಲ್ರಿ, ಬಟ್ ಏನಿಲ್ಲ ರೀ, ಭಾಳ ಈಸಿಯಾಗಿ ಮಾಡ್ಕೋಬೋದು. ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋದ್ರಿ, ಜಸ್ಟ್ ಆಮೇಲೆ ಈ ಥರ ಬೇಯಿಸ್ಕೋಬೇಕಷ್ಟೆ. ನೀವು ಒಂದು ಹಂಚಿಟ್ಕೊಂಡು ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಈ ಥರನೂ ಬೇಯಿಸ್ಕೋಬೋದು. ಅದನ್ನು ಒಂದು ಸಲ ಮಾಡಿ ತೋರಿಸ್ತೀನಿ ರೀ ನಾನು. ಈ ಥರ ಗ್ರಿಲ್ ಇಲ್ಲ ಅಂದರೆ ಹಾಗೂ ಮಾಡ್ಕೋಬೋದು, ಅದನ್ನು ಒಂದು ಸರಿ ಮಾಡಿ ರೆಸಿಪಿ ಮಾಡಿ ಹಾಕ್ತೀನಿ. ಮತ್ತು ನೀವು ಡೈರೆಕ್ಟ್ ಗ್ಯಾಸ್ ಮೇಲೇ ಸ್ಟಿಕ್ ಈ ಥರ ಹಿಡಿದು ಫ್ರೈ ಮಾಡ್ಕೋಬೋದು. ಈ ಗ್ರಿಲ್ ಬೇಕಾ ಅಂತಲೇ ಏನಿಲ್ಲ ರೀ, ನಾನು ಐತಿ ಅಂತ ಯೂಸ್ ಮಾಡ್ಕೊಂಡೀನಿ ಅಷ್ಟೇ. ಇದು ಇಲ್ದಾಗ ನಾನು ಹಾಗೆ ಮಾಡ್ಕೊಂಡೀನಿ ರೀ, ಅವು ಮಸ್ತ್ ಆಗ್ತಾವೆ. ಜಸ್ಟ್ ಅದು ಗ್ರಿಪ್ಪಿಗೋಸ್ಕರ ಈ ಥರ ಇಡೋದಷ್ಟೇ, ಮತ್ತೇನಿಲ್ಲ. ನೋಡಿರಿ, ಪ್ರತಿಯೊಂದು ಪೀಸಸ್ಸನ್ನು ಈ ಥರ ಫ್ರೈ ಮಾಡ್ಕೋಬೇಕ್ರಿ, ಅಂದ್ರಷ್ಟೇ ಚಲೋ ಅನ್ನಿಸ್ತಾವೆ ತಿನ್ನೋಕೆ. ಈ ನಾವು ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ, ಫುಲ್ ಸಾಫ್ಟಾಗಿರ್ತಾವೆ ನೋಡಿರಿ ಈ ಚಿಕನ್ ಪೀಸಸ್ ತಿನ್ನೋಕೆ. ನೋಡಿರಿ ಎಷ್ಟು ಜ್ಯೂಸಿಯಾಗಿ ಕಾಣಿಸತ್ತೈತಲ್ರಿ. ಸೂಪರ್ ಅಂದರೆ ಸೂಪರ್ ಟೇಸ್ಟ್ ನೋಡಿರಿ. ಇವಾಗ ಹೀಗೆ ಈಗ ಎಲ್ಲನೂ ಮಾಡ್ಕೋಬೇಕ್ರಿ. ಪ್ರತಿಯೊಂದು ಪೀಸಸ್, ಪ್ರತಿಯೊಂದು ಸ್ಟಿಕ್ಕನ್ನು ಇದೇ ಥರನ ಬೇಯಿಸಿಟ್ಕೋಬೇಕು ಚಿಕನ್. ಸ್ವಲ್ಪ ತಾಳ್ಮೆಯಿಂದ ಪ್ರತಿಯೊಂದು ಪೀಸಸ್ಸನ್ನು ಈ ಥರ ಮಾಡಿ ಇಟ್ಕೋಬೋದು ನೋಡಿರಿ. ಯಾರ್ಯಾರಿಗೆಲ್ಲ ಈ ಥರ ಚಿಕನ್ ಇಷ್ಟ ಅಂತ ಹೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರುತ್ತೆ ತಿಳಿಸಿ ಫ್ರೆಂಡ್ಸ್. ಯಾರೆಲ್ಲ ಈ ಥರ ಮಾಡ್ಕೊತೀರಾ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಇದನ್ನು ಹೆಂಗಾಗಿ ನೀವು ಟ್ರೈ ಮಾಡಿ, ಮತ್ತು ಹೆಂಗಾಗಿದೆ ಅಂತೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರುತ್ತೆ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೂಪರ್ ಅಲ್ವಾ? ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.